ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಕೊಲ್ಲಿಯನ್ನು ದಗದಗಿಸುತ್ತಿರುವ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಭೀಕರ ಯುದ್ಧ ಶಮನಗೊಳ್ಳುವ ಆಶಾಕಿರಣ ಗೋಚರಿಸಿದೆ. ಪರಮಾಣು ಒಪ್ಪಂದಕ್ಕೆ ಬಾರದ ಇರಾನ್ ಹಠವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಇಸ್ರೇಲ್ ಜತೆ ಕೈಜೋಡಿಸಿ ಯುದ್ಧ ಆರಂಭಿಸಿದ್ದ ಅಮೆರಿಕ ಇದೀಗ ಶಾಂತಿ ಸಂಧಾನದ ಮಾತನಾಡುತ್ತಿದೆ. ಹಾರ್ಮುಜ್ ಜಲಸಂಧಿ ಮೇಲಿನ ನಿರ್ಬಂಧ ತೆರವುಗೊಳಿಸಲು ಇರಾನ್ಗೆ ಮಂಗಳವಾರದವರೆಗೆ ಗಡುವು ನೀಡಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗಡುವಿಗೆ ಒಂದು ದಿನ ಮೊದಲೇ ಅಂದರೆ ಸೋಮವಾರವೇ ಇರಾನ್ ಮೇಲಿನ ದಾಳಿಯನ್ನು 5 ದಿನ ನಿಲ್ಲಿಸುವುದಾಗಿ ಘೋಷಿಸಿದ್ದಾರೆ. ಎರಡೂ ರಾಷ್ಟ್ರಗಳ ನಡುವಿನ ಮಾತುಕತೆ ಲಪ್ರದವಾಗಿದೆ ಎಂದು ಟ್ರಂಪ್ ಹೇಳಿರುವುದು ಕದನ ವಿರಾಮದ ಸುಳಿವೆಂದು ವ್ಯಾಖ್ಯಾನಿಸಲಾಗುತ್ತದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಆರಂಭಿಕ ದಿನಗಳಲ್ಲಿ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದ ಬಿಸಿ ಭಾರತಕ್ಕಿನ್ನೂ ತಟ್ಟಿರಲಿಲ್ಲ. ಕಾಳಗದ ಮಧ್ಯೆ ಗೆಲ್ಲುವವರ್ಯಾರು ಎಂಬ ಬಿಸಿ ಬಿಸಿ ಚರ್ಚೆ ಜೋರಾಗಿಯೇ ಇತ್ತು. ಆದರೆ ದಿನಗಳೆದಂತೆ ಈ ಯುದ್ಧ ಆಗತಾನೆ ಅಭಿವೃದ್ಧಿ ಪಥದಲ್ಲಿ ಕಾಲಿಡುತ್ತಾ ಕಣ್ಬಿಡುತ್ತಿದ್ದ ಪುಟ ದೇಶಗಳ ಕನಸುಗಳನ್ನು, ಜನಸಾಮಾನ್ಯರ ನೆಮ್ಮದಿಯ ದಿನಗಳನ್ನು ಆಪೋಷಣ ತೆಗೆದುಕೊಳ್ಳುತ್ತಿರುವುದು ಎಲ್ಲರಿಗೂ ಬಂತು. ಇದೀಗ ಬೆಂಗಳೂರಿನಿಂದ ಹಿಡಿದು ಬಿಸಿಲನಾಡು ಬಳ್ಳಾರಿಯ ತನಕ ಎಲ್ಲರಿಗೂ ಪರಿಸ್ಥಿತಿ ಭಾರವಾಗತೊಡಗಿದೆ. ಯುದ್ಧ ಕಾಲ ಸಂಘರ್ಷದಲ್ಲಿ ಭಾರತ ಎಂತಹ ದೃಢ ನಿರ್ಧಾರಗಳನ್ನು ಕೈಗೊಳ್ಳಬೇಕು, ಯಾವೆಲ್ಲ ಹೆಜ್ಜೆಗಳನ್ನಿಡುತ್ತಾ ಸಾಗಬೇಕು ಎಂಬುದರ ಕುರಿತ ಅವಲೋಕನಕ್ಕೆ ಚಿಂತನ ಪುಟ ನೋಡಿ. ಕಳೆದ ಕೆಲವು ತಿಂಗಳಿಂದ ಗಗನಮುಖಿಯಾಗಿದ್ದ ಚಿನ್ನ ಬೆಳ್ಳಿ ದರ, ದೇಶೀಯ ಬೇಡಿಕೆ ಕುಸಿತ ಮತ್ತು ದುರ್ಬಲ ಜಾಗತಿಕ ಪ್ರವೃತ್ತಿಯ ಕಾರಣದಿಂದಾಗಿ ಭಾರೀ ಇಳಿಕೆ ಕಂಡಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸೋಮವಾರ ಬಂಗಾರದ ದರ 9,050 ರೂಪಾಯಿ ಕಡಿಮೆಯಾಗಿ 10 ಗ್ರಾಂಗೆ 1.43 ಲಕ್ಷ ರೂಪಾಯಿ ತಲುಪಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ರಾಜ್ಯಾದ್ಯಂತ ಎದುರಾಗಿರುವ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಕೊರತೆ ನೀಗಿಸುವ ಸಂಬಂಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಬೇಕೆಂದು ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನ ಸೋಮವಾರ ವಿಚಾರಣೆ ನಡೆಸಿದ ಹೈಕೋರ್ಟ್, ಜಾಗತಿಕ ಇಂಧನ ಬಿಕ್ಕಟ್ಟಿನ ಸಮಯದಲ್ಲಿ ಸರ್ಕಾರದ ಆಡಳಿತಾತ್ಮಕ ನಿರ್ಧಾರಗಳಲ್ಲಿ ಮಧ್ಯ ಪ್ರವೇಶಿಸುವುದಿಲ್ಲ ಎಂದು ಹೇಳಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ವಿರೋಧ ಪಕ್ಷಗಳ ತೀವ್ರ ವಿರೋಧ, ಸಭಾತ್ಯಾಗ ನಡುವೆಯೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬದಲು ಮತಪತ್ರ ಬಳಕೆಗೆ ಅವಕಾಶ ನೀಡುವುದು, ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ ಸೋಮವಾರ ವಿಧಾನಸಭೆಯಲ್ಲಿ ಅಂಗೀಕಾರವಾಯಿತು. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡುವ ಪ್ರಸ್ತಾವನೆ ಕೇಂದ್ರ ಸರ್ಕಾರದ ಮುಂದೆ ಇಲ್ಲ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಸತ್ತಿಗೆ ಮಾಹಿತಿ ನೀಡಿದ್ದಾರೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಐಪಿಎಲ್ ಎಂಬ ಟಿ20 ಕ್ರಿಕೆಟ್ ಯೋಜನೆಗಳಿಗೆ ಬಿಸಿಸಿಐ 2007ರಲ್ಲಿ ಜನ್ಮ ನೀಡಿದ ಬಳಿಕ ಶ್ರೀಮಂತವಾಗುತ್ತಾ ಸಾಗಿದೆ. ಜತೆಗೆ ಕ್ರಿಕೆಟಿಗರು ಶ್ರೀಮಂತವಾಗಿದ್ದು ಭಾರತವನ್ನ ವಿಶ್ವದ ಶಕ್ತಿ ಕೇಂದ್ರವಾಗಿ ಈ ಟೂರ್ನಿ ಬೆಳೆಸಿದೆ. ಈ ಸಂಕ್ಷಿಪ್ತ ವಿವರಕ್ಕೆ ಇಂದಿನ ಸಂಚಿಕೆ ಓದಿ. ಪಾಕಿಸ್ತಾನ ಸೂಪರ್ ಲೀಗ್ಗೆ ಸರಣಿ ಸಂಕಷ್ಟ ಮುಂದುವರೆದಿದೆ. ಐಪಿಎಲ್ ಜೊತೆ ಸಂಘರ್ಷಕ್ಕೆ ನಿಂತಿರುವ ಪಿಎಸ್ಎಲ್ಗೆ ಆಟಗಾರರ ಹಿಂದೆಗತಿ, ಇಂಧನ ಕೊರತೆ, ಖಾಲಿ ಸ್ಟೇಡಿಯಂನಲ್ಲಿ ಆಯೋಜನೆ ನಂತರ ಇನ್ನೊಂದು ಸಂಕಷ್ಟ ಎದುರಾಗಿದೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಆರ್ಬಿಐ ಮುಂಬರುವ 2026-27ನೇ ಹಣಕಾಸು ವರ್ಷದ ದ್ವೈಮಾಸಿಕ ವಿತ್ತೀಯ ನೀತಿ ಸಮಿತಿ ಸಭೆಗಳ ವೇಳಾಪಟ್ಟಿಯನ್ನು ಸೋಮವಾರ ಪ್ರಕಟಿಸಿದೆ. ಈ ಸುದ್ದಿಗೆ ಮನಿ ಮಾತು ನೋಡಿ. ಆದಿತ್ಯಧರ್ ನಿರ್ದೇಶನದ ರಣವೀರ್ ಸಿಂಗ್ ಅಭಿನಯದ ದುರಂಧರ್ 2 ದ ರಿವೆಂಜ್ ವಿಶ್ವಾದ್ಯಂತ ರಿಲೀಸ್ ಆಗಿದ್ದು ಬಾಕ್ಸ್ ಆಫೀಸ್ನಲ್ಲಿ ಮೈಲಿಗಲ್ಲು ಸಾಧಿಸುತ್ತಿದೆ. ಯುಗಾದಿಯಂದು ಬಿಡುಗಡೆಯಾಗಿದ್ದ ಈ ಸಿನಿಮಾ ರಿಲೀಸ್ ಆದ 4 ದಿನದಲ್ಲಿ 761 ಕೋಟಿ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿದೆ. ಈ ಸುದ್ದಿಗೆ ಉಲ್ಲಾಸ. ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.